ವೈನಿ ಏನ್ ಮಾಡತ್ತಾನ್ರಿ ಅವ ನಿಮ್ ಮಗ ಈಗ ಕಾಲೇಜಿನ ಮುಗದಿಲ್ರಿ ಅದೇನೋ ವಿಡಿಯೋ ಮಾಡ್ತಿರ್ತಾನಂತ ಸಿನಿಮಾ ಸಿನಿಮಾ ನಮ್ ಊರಾಗ ಒಬ್ಬ ಸಿನಿಮಾ ತಿಂದು ಬಿದ್ದ ಮನಿನ ಹಾಳಚ್ಚಿದ ನಮ್ ಮಗನ ಆಫೀಸ್ ತಾಗದು ಪ್ಯೂನ್ಗದು ಏನ್ರ ಕೇಳಿನ್ರ ಮತ್ತ ನನ್ನ ಬಗ್ಗೆ ಯಾಕಿಷ್ಟ ಕಾಳಜಿ ಯಾಕಿಷ್ಟ ಕೇರ್ ನನ್ ಹಳದ್ ಹೂವಪ್ಪ ಅದಾರ್ರಿ ನನ್ ಕೇಳಾಕ ನನ್ ಕೇರ್ ಮಾಡಾಕ. ನಮಸ್ಕಾರ ರೀ, ನನ್ನ ಹೆಸರ ನಾಟಿ ರಾಜ್ ಸಾರಿ ನಟರಾಜ್ ಅಂತ ಹೇಳಿ. ಕೆಲವೊಬ್ರಿಗೆ ನಾನು ದರ್ಶನ್ ಅಂತ ಗೊತ್ತು. 1 ವರ್ಷದಿಂದ ಸ್ವಾಮಿಗಳ ನನ್ನ ಹೆಸರು ಚೇಂಜ್ ಮಾಡಿದ್ರು, ಆದ್ರೆ ನನ್ನ ಒಣ ತಿಂಡಿಗೆ ನಾ ಚೇಂಜ್ ಮಾಡಿರ್ಲಿಲ್ಲ. 3 years ಬ್ಯಾಕ್ ನನ್ನ ಚೊಚ್ಚಲ ನಿರ್ದೇಶನದ ನಾನು ಮುಖೇಶ್ ಅಂತ ಹೇಳಿ ಒಂದು ವೆಬ್ ಸೀರೀಸ್ ನ ಶೂಟ್ ಮಾಡಿದ್ದೆ. ಆದ್ರೆ ನನ್ನ ಗಂಡು ನಸೀಬ್ಕ ಏನೇನ್ರ ಪ್ರಾಬ್ಲಮ್ಸ್ ಬಂದ ಒಟ್ಟ ರಿಲೀಸ್ ಆಗೋತಾಗಿತ್ತು. ಇನ್ನಲ್ಲಿ ಒಂದ್ಸಲ ರಿಲೀಸ್ ಆತ, ಆದ್ರೆ ನಾ ಆಗಲ್ಲ ಹೇಳಿಲ್ಲ. ನನ್ನ ಬಾಳ ಕೇರ್ ಮಾಡೋರು, ನನ್ನ ಪ್ರೀತಿಸೋರು ಅದನ್ನ ಡಿಲೀಟ್ ಮಾಡಿಸಿದ್ರು. ಅವಾಗ ನಾ ಫುಲ್ ಡಿಪ್ರೆಷನ್ ಹೋಗಿ ನನ್ನ ಕತಿ ನಾನಾ ಮುಗಿಸ್ಬೇಕಂತ ಅನ್ಕೊನಿ. ಆದ್ರ ಅವಾಗ ನನ್ನ ಸೀರೀಸ್ ಒಂದು ಡೈಲಾಗ್ ನನಗ ನೆನಪಾತ. ಅಮ್ಮ, ಇವತ್ತು ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಬರೆಯಬಹುದು. ನನ್ನ ಕೈಲಿ ಏನು ಕಿಸಿಯಕ್ಕಾಗಲ್ಲ ಅಂದವರಿಗೆ ನಾನೇನು ಅಂತ ತೋರ್ಸೋ ಸಮಯ ಬಂದಿದೆ ಅಮ್ಮ, ಬಂದಿದೆ. ಎಲ್ಲೋ ಗಂಡು ನಶೀಬನ್ನ ಪರಿಗಣನೆಗೆ ತೆಗೆದುಕೊಂಡು ಕಡಿಕ್ ಒಂದು ದಿನ ಸ್ವಾಮಿಗಳ ಕಡೆ ಹೋಗಿ ದರ್ಶನ್ ನಿಂದ ನಟರಾಜ್ ಅಂತ ಹೇಳಿ ಹೆಸರು ಚೇಂಜ್ ಮಾಡಿದೆ. ಆದ್ರೂ ನನ್ನ ಗಂಡು ನಸೀಬೆ ನಿಲ್ಲಿಲ್ಲ. ನೀವು ನಾನು ಮುಖೇಶ್ ವೆಬ್ ಸೀರೀಸ್ ನೋಡ್ಬೇಕಂದ್ರೆ ಯೂಟ್ಯೂಬ್ ದಾಗ ಹೋಗಿ ಶ್ರೀರತ್ನ ಫಿಲಂ ಕಂಪ್ನಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಒಳಗ ನನ್ನ ಸೀರೀಸ್ ಫುಲ್ ಸೀರೀಸ್ 5 ಎಪಿಸೋಡ್ ರಿಲೀಸ್ ಆಗಿದಾವು. ಹೋಗಿ ನೋಡಿ 5 ಎಪಿಸೋಡ್ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಅಷ್ಟ ಲೈಕ್ ಮಾಡ್ರಿ, ದೋಸ್ತರಿಗೆ ಶೇರ್ ಮಾಡ್ರಿ. ನಿಮ್ಮ ಆನೆಸ್ಟ್ ಒಪಿನಿಯನ್ ದಯವಿಟ್ಟು ಕಮೆಂಟ್ ಒಳಗ ತಿಳಿಸ್ರಿ. ಬಾಯ್.